ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತು. ಕರ್ನಾಟಕದ ಹಿತಾಸಕ್ತಿ ಕಡೆಗಣಿಸಿ ಸಚಿವ ಸಂಪುಟ ವಿಸ್ತರಣೆ ಆಗಿದೆ ಅಂತ BY ವಿಜೇಂದ್ರ ಅವರ ಹೇಳಿಕೆ. 7-8 ಜಿಲ್ಲೆಗಳಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯವಿಲ್ಲ. ದೆಹಲಿಯ ಪಟ್ಟಿಯಲ್ಲಿ ಇದ್ದಂತಹ ಹೆಸರನ್ನ DK ಶಿವಕುಮಾರ್ ಕೈಬಿಟ್ಟಿದ್ದಾರೆ. ಮೊಗವೀರ ಸಮುದಾಯದ ಮಂಕಾಳ ವೈದ್ಯರಿಗೆ ಅನ್ಯಾಯ ಆಗಿದೆ. ಸಿದ್ದರಾಮಯ್ಯ ಪ್ರಮಾಣ ವಚನ ಸಮಯದಲ್ಲಿ ಗೈರಾಗಿ ತಮ್ಮ ಅಸಮಾಧಾನವನ್ನ ತೋರಿಸಿಕೊಂಡಿದ್ದಾರೆ. DKಶಿಗೆ ಸಿದ್ದರಾಮಯ್ಯ ಮತ್ತು ಹಿಂದುಳಿದವರ ಮೇಲೆ ಎಲ್ಲ ದ್ವೇಷ. CM DKಶಿಗೆ ಜನಹಿತಕ್ಕಿಂತ ರಿಯಲ್ ಎಸ್ಟೇಟ್ ಚಿಂತೆ ಅಂತ ವಿಜೇಂದ್ರ ಮಾತು. ನಿನ್ನೆ ತಾವೇನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ದೀರಲ್ಲ, ಸಮಗ್ರ ಕರ್ನಾಟಕದ ಹಿತವನ್ನು ಇಟ್ಕೊಂಡು ನೀವೇನಾದರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನ್ನು ಮಾಡಿದ್ದೀರಾ? 7-8 ಜಿಲ್ಲೆಗಳಿಗೆ ಇವತ್ತು ಕ್ಯಾಬಿನೆಟಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮಂಕಾಳ ವೈದ್ಯ ಮೀನು ಇವತ್ತು ಫಿಶರ್ಮನ್ ಕಮ್ಯುನಿಟಿಗೆ ಸೇರ್ತಕ್ಕಂಥವ್ರು, ಮೊಗವೀರ ಕಮ್ಯುನಿಟಿ ಸೇರ್ತಕ್ಕಂಥವ್ರು, ಅಂಥ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಂಕಾಳ ವೈದ್ಯರ ಹೆಸರು ದೆಹಲಿಯಿಂದ ಪಟ್ಟಿಯಲ್ಲಿ ಬಂತು. ಇಲ್ಲಿ ಕಟ್ ಮಾಡುವಂಥ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಇವತ್ತು ಆ ಸಮಾಜದ ಬಗ್ಗೆ ಯಾವ ರೀತಿ ಕಳಕಳಿ ಇಟ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಇದರಲ್ಲೇ ಗೊತ್ತಾಗ್ತದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಆ ಹೆಣ್ಮಗಳು ಇವತ್ತು ಕ್ಯಾಬಿನೆಟ್ ಅಲ್ಲಿ ಹೆಸರು ಬಂತು. ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಗಾಯತ್ರಿ ಅವರು, ಅವರ ಹೆಸರು ಬಂದು ದೆಹಲಿಯಿಂದ ಬಂದರೂ ಕೂಡ ಇಲ್ಲಿ ಕಟ್ ಮಾಡುವಂಥ ಕೆಲಸ DK ಶಿವಕುಮಾರ್ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದು ಇದರಲ್ಲೇ ತೋರಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತು ಹಾಲು ಮತಸ್ಥ ಸಮಾಜದ ಬಗ್ಗೆ ಎಷ್ಟು ದ್ವೇಷ ಇದೆ ಇದರಲ್ಲೇ ಗೊತ್ತಾಗ್ತದೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇದರಲ್ಲಿ ಗೊತ್ತಾಗ್ತದೆ. ಕೆಲಸ ಆಗ್ತಾ ಇದೆ ಸರ್. ಅಹಿಂದ ವರ್ಗವನ್ನ ತುಳಿಯೋ ಕಾಂಗ್ರೆಸ್ ನಿಂದನೇ ಆಗ್ತಾ ಇದೆ ಅಂತ ಇದನ್ನ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ನೆನ್ನೆ ರಾಜಭವನಕ್ಕೆ ಬರ್ದೇನೆ